ಇವತ್ತಿನ ವಿಡಿಯೋದಲ್ಲಿ ಯಾವ ನೆಕ್ಕಿಗೆ ಎಷ್ಟು ನಾವು ಬ್ರಾಡನ್ನು ತಗೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇದು ಮಾರ್ಜಿನ್ಗೆ ಇಲ್ಲಿ 2 ಲೈನು, ಇಲ್ಲಿ 2 ಲೈನ್ ಹಾಕಿದ್ದೀನಿ. ಇಲ್ಲಿ ರೆಡಿ ಸ್ಟಿಚ್ ಹಾಕಬೇಕು, ಇಲ್ಲಿ ರೆಡಿ ಶೋಲ್ಡರ್ಗೆ ಇಲ್ಲಿ ಅಟ್ಯಾಚ್ ಮಾಡಬೇಕು ಅಂತ ಹಾಕಿದ್ದೀನಿ. ಅದಾದ್ಮೇಲೆ ಇದು ಹಾರ್ಮಾಲ್ ಡೌನ್ ಅನ್ನೋದು ಕಂಕುಲ್ ಡೌನ್ ಅಂತೀವಲ್ಲ, ಅದು 5.5 ತಗೊಂಡಿದ್ದೀನಿ. ಇದು ನೆಕ್ ಡಿಪ್ 10 ಇಂಚ್ ಇದೆ, ಅದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಳತೆ ಬ್ಲೌಸ್ ಇಲ್ಲಿದೆ. ಇದು ಸ್ವಲ್ಪ ಪ್ಯಾಟರ್ನ್ ಇದೆ, 3 ಬ್ಲೌಸ್ ಇರೋದ್ರಿಂದ ಇದು ಪಿಂಕು ಸಿಲ್ವರ್ ಬಾರ್ಡರ್ ಅಂತ ಒಂದು ಬ್ಲೌಸ್ ಬರ್ಕೊಂಡಿದ್ದೀನಿ. ಇದು ಎರಡನೇದು, ಇದು ಮೂರನೇದು, 3 ಬ್ಲೌಸ್ ಇದೆ. ಮೊದಲನೇದು ಕಟ್ ಮಾಡ್ತಾ ಇದೀವಿ. ಈ ನೆಕ್ಗೆ ಎಷ್ಟು ಬ್ರಾಡ್ ಇಡಬೇಕು, ಯಾವ ತರ ಪ್ಯಾಚ್ಗೆ ಮಾರ್ಕ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನಾವು ಅಳತೆ ಬ್ಲೌಸ್ ಅಲ್ಲಿ ನೋಡಿದ್ರೆ ನೋಡಿ ಈ ತರ ಇರುತ್ತೆ. ನಾನು ಈ ಬ್ಲೌಸ್ ನಲ್ಲಿ ನೋಡಿ ಈ ತರ ಶೋಲ್ಡರ್ ಜಾಯಿಂಟ್ ಇಂದ ಹಿಡಿದು ಇಲ್ಲಿ ಲೆಂತ್ ಎಷ್ಟಿದೆ 14 ಇದೆ. ಅದೇ ರೀತಿ ಸೆಂಟ್ರಲ್ ಇದೇ ತರ ತಗೊಂಡ್ಬಂದು ಈ ತರ ನೋಡಿದ್ರೆ 10 ಇಂಚ್ ಇದೆ. ಅದರ ಲೆಕ್ಕಾಚಾರ ಪ್ರಕಾರವಾಗಿ ನಾನು 5 ತಗೊಂಡಿದ್ದೀನಿ. ಆರ್ಮಲ್ ಡೌನು ಕಂಕಲ್ ಡೌನ್ ಈ ಬ್ಲೌಸ್ ಅಲ್ಲಿ ನಾನು ತಗೊಳ್ಳಲ್ಲ, ಯಾಕೆಂತಂದ್ರೆ ಒಬ್ಬೊಬ್ಬರು ನಂತರ ಕಟ್ ಮಾಡಿರ್ತಾರೆ. ಈ ಸೈಜ್ಗೆ ನನಗೆ ಇಷ್ಟು ಸಾಕು ಅನ್ಸುತ್ತೆ. ಇದನ್ನ ನೋಡ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ಅದೇ ರೀತಿ ನಾವು ನೆಕ್ಸ್ಟ್ ಇಲ್ಲಿ ಸೊಂಟದ ಮೆಜರ್ಮೆಂಟ್ ತಗೊಳ್ಳೋಣ. ನೋಡಿ ಉಕ್ಸ್ಪಟ್ಟಿಯಿಂದ ಹಿಡಿದು ಈ ಕಡೆ ಅಂಟಾಪಟ್ಟಿ ಇರುತ್ತಲ್ಲ, ಅಲ್ವಾ ಎಷ್ಟಿದೆ 30 ಇಂಚ್ ಇದೆ. 30ರಲ್ಲಿ 4 ಭಾಗ ಮಾಡಿದ್ರೆ ನಮಗೆ 7.5 ಬರುತ್ತೆ. 7.5ಗೆ ಒಂದು ಮಾರ್ಕು. ಇದು ಡಾಟ್ ಮಾರ್ಜಿನ್, ಇದು ಇಲ್ಲಿಗೆ. ಈ ಡಾಟು ಈ ಎರಡಕ್ಕೂ ಸೆಂಟ್ರಲ್ಲೇ ಇಡಬೇಕು ಅಂತ ಏನಿಲ್ಲ. ಕೆಲವೊಂದು ನೆಕ್ ಶೇಪ್ ಬಂದಾಗ ಈ ನೆಕ್ ಕೆಳಗಡೆನೆ ಬಂದ್ರೆ ನೆಕ್ ಸ್ವಲ್ಪ ಎದೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡಬೇಕು, ಇದನ್ನ ಸ್ವಲ್ಪ ಸೈಡ್ಗೆ ಹಾಕೋಬೇಕಾಗುತ್ತೆ. ಇಲ್ಲೇ ಇಟ್ಕೊಂಡೆ ನಾವು ಇಲ್ಲೇ ಸೆಂಟ್ರಲ್ಲೇ ಮಾರ್ಕ್ ಮಾಡಬೇಕು ಅಂದ್ರೆ ಅದು ಚೆನ್ನಾಗಿರಲ್ಲ. ಸ್ವಲ್ಪ ಬ್ರಾಡ್ ನೆಕ್ ಹಿಂಗ್ ಬರುತ್ತೆ ಅನ್ಕೊಳ್ಳಿ, ಅವಾಗ ಇದು ಕರೆಕ್ಟ್ ಆಗಿ ಇಲ್ಲಿ ಬಂದ್ರೆ ಇಲ್ಲಿ ಸ್ವಲ್ಪ ಬಫ್ ತರ ಎದ್ದೇಳೋದು, ಆ ತರ ಪ್ರಾಬ್ಲಮ್ಸ್ ಬರುತ್ತೆ. ಆ ಬರ್ದಿರ ಇರ್ಬೇಕು ಅಂತ ಏನ್ ಮಾಡ್ಬೇಕು, ಇದನ್ನ ಅವಾಗ ಸ್ವಲ್ಪ ಸೈಡ್ ಡಾಟ್ ಇಟ್ಕೊಂಡ್ರೆ ಸೈಡ್ ಅಲ್ಲಿ ಈ ಕಡೆ ಸೈಡ್ಗೆ ಸೇರಿಸ್ಕೊಂಡು ಇಲ್ಲಿ ನೋಡಿದ್ರೆ ನೆಕ್ಕು ನೀಟಾಗಿ ಬರುತ್ತೆ, ಡಾಟು ನೀಟಾಗಿ ಬರುತ್ತೆ, ಹಾಕೊಂಡಾಗ ನೀಟಾಗಿ ಬ್ಲೌಸ್ನು ಫಿನಿಶಿಂಗ್ ಆಗಿ ಬರುತ್ತೆ. ಇದು ವೇಸ್ಟ್ ಮೆಜರ್ಮೆಂಟ್ ಒಂದು 30 ಇಂಚ್ ಇದೆ. ಆ ತರ ಲೆಕ್ಕಾಚಾರ ತಗೋಬೇಕು ನಾವು. ಅದರಿಂದ ನಾವು ಒಟ್ನಲ್ಲಿ ನಮ್ ಫಿಟ್ಟಿಂಗ್ ನೀಟಾಗಿ ಬರಬೇಕು. ಅದರಿಂದ ನಾವು ಅದನ್ನ ಈ ಕಡೆ ಆ ಕಡೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಡಾಟ್ನ. ಮತ್ತೆ ಇದು ಫ್ರಂಟ್ ಅಲ್ಲಿ ಬಂದ್ಬಿಟ್ಟು 9 ಕಾಲಿದೆ. ಉಕ್ಸ್ಪಟ್ಟಿ ಕಡೆ ಅಂಟಾಪಟ್ಟಿ ಕಡೆ ನೋಡೋಣ. ಚೆಸ್ಟ್ ಮೆಜರ್ಮೆಂಟ್ ಫ್ರಂಟ್ ಅಲ್ಲೇ ತಗೋಬೇಕಾ ಬ್ಯಾಕ್ ಅಲ್ಲೇ ತಗೋಬೇಕಾ ಅಂತ ನಿಲ್ಲೋದು. ನಾನು ಎರಡು ಕಡೆ ನೋಡಿ 9 ಕಾಲು ಇದೆ. ಒಂದ್ಸರಿ ಬ್ಯಾಕ್ ಚೆಕ್ ಮಾಡ್ತೀನಿ. 9 ಕಾಲು ಅಂತಂದ್ರೆ ನಮ್ಗೆ 18.5 ಬರುತ್ತೆ. ಇಲ್ಲ 18.5 ಬರುತ್ತಾ ನೋಡೋಣ. ಇಲ್ಲಿ 18 ಇಂಚ್ ಬರ್ತಾ ಇದೆ. ನಾವು 18 ಇಂಚ್ ಇಲ್ಲಿ ಹಾಕೊಳ್ಳೋಣ. 18.5ನೇ. ಇಲ್ಲಿ ಬಂದ್ಬಿಟ್ಟು ನಾವು ನಾರ್ಮಲ್ ಆಗಿ ರೌಂಡ್ ನೆಕ್ ಇದ್ದಾಗ ಏನ್ ಮಾಡ್ತೀವಿ, 3 ಇಂಚ್ ಬ್ರಾಡ್ ಹಾಕೊಂತೀವಿ. ಅದು ರೆಡಿ ಆದ್ಮೇಲೆ 6.5 ಬರುತ್ತೆ ಹಿಂಗ ಬ್ರಾಡು. 6.5 ಅಂತಂದ್ರೆ ಹೆಂಗೆ ಅಂದ್ರೆ ನೋಡಿ ಇಲ್ಲಿ ಇದು ಸ್ವಲ್ಪ ಬ್ರಾಡ ಇದೆ. ಇದು 7.5 ಇದೆ. ಆದ್ರೆ ನಾವು ಸ್ಟ್ಯಾಂಡರ್ಡ್ ಆಗಿ ಇಲ್ಲಿ 3.5 ಇಟ್ಕೊಂತೀವಿ, 3 ಇಂಚ್ ಇಟ್ಕೊಂಡಿದೀವಿ. ಇದು 3 ಇಂಚು ಬ್ರಾಡು ರೆಗ್ಯುಲರ್ ನೆಕ್ಗೆ, ಅಂದ್ರೆ ರೌಂಡ್ ಸ್ಕ್ವೈರ್ ಈ ತರ ಬಂದ್ರೆ 3 ಇಂಚ್ ಇಟ್ಕೊಂಡ್ರೆ 6.5 ಬ್ರಾಡ್ ಬರುತ್ತೆ, ಕರೆಕ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಮತ್ತೆ ಇದಾಯ್ತು. ಈ ಸೈಜ್ಗೆ ನಮ್ಗೆ ಒಂದು ಶೋಲ್ಡರ್ ಒಂದು 12 ಇಂಚ್ ಇಟ್ಕೊಳ್ಳೋಣ ಅಂತಿದ್ದೀನಿ. ಯಾಕಂತಂದ್ರೆ ಈ ಸೈಜ್ಗೆ ಇಷ್ಟು ಬರ್ಬೋದು ಅಂತ. ಆಮೇಲೆ ಇದು ಒಂದ್ ಸೈಡ್ ಶೋಲ್ಡರ್ ಎಷ್ಟು ಬೇಕು ಅಂತಂದ್ರೆ ಇವ್ರದ್ರಲ್ಲಿ ಇಲ್ಲಿ ಇರುತ್ತಲ್ಲ ಈ ಬ್ಲೌಸ್ ಅಲ್ಲಿ, ಇದನ್ನ ನೋಡ್ಕೊಂಡು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂತೀವಿ. ಮಿಕ್ಕಿದೆಲ್ಲ ಬ್ರಾಡ್ ಲೆಕ್ಕ ಬರುತ್ತೆ. ನೀವು ಅನ್ಬೋದು 12 ಇಂಚ್ ಇಟ್ರೆ ಶೋಲ್ಡರ್ ಡ್ರಾಪ್ ಆಗಲ್ವಾ ಸರ್ ಅಂತ. ನನ್ನ ಪ್ರಕಾರ ಡ್ರಾಪ್ ಆಗಲ್ಲ ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ ಇವು ಶೋಲ್ಡರ್ ಒಂದು 15 ಇಂಚ್ ಇರ್ಬೋದು. 15 ಇಂಚು ಶೋಲ್ಡರ್ ಇದ್ದಾಗ ರೆಡಿ ಶೋಲ್ಡರು ನಾವು ಬಂದ್ಬಿಟ್ಟು ಬ್ಯಾಕ್ ಡೀಪ್ 10 ಇಂಚ್ ಇದೆ. ಬ್ಯಾಕ್ ಡೀಪ್ 10 ಇಂಚ್ ಇದೆ. ಡೀಪು 10 ಇಂಚ್ ಇದೆ. 10 ಇಂಚ್ ಇದ್ದಾಗ ನಮ್ಗೆ ಇಲ್ಲಿ ಇದು 12 ಇಟ್ಕೊಂಡಿರ್ತೀವಿ. 12 ಅಂದ್ರೆ ಇಲ್ಲಿ ಇಂಚು ಹೊಲಿಯಕ್ಕೆ ಹೋದ್ರೆ ನಮ್ಗೆ ರೆಡಿ 11.5 ಬರುತ್ತೆ. 11.5 ಅಂತಂದ್ರೆ ನಮ್ಗೆ 3.5 ಇಂಚು 15 ಇಂಚ್ ಬರಬೇಕು. 3.5 ಇಂಚ್ ಆ ಕಡೆ ಈ ಕಡೆ ಡಿವೈಡ್ ಆಗಿ ಹಿಂಗ್ ಓಪನ್ ಆದ ಕರೆಕ್ಟ್ ಆಗಿ 15 ಇಂಚ್ ಕುತ್ಕೊಂತದೆ ಅಂತ ಶೋಲ್ಡರ್ ಡ್ರಾಪ್ ಆಗಿದ್ರೆ ನಮ್ಗೆ ಐಡಿಯಾ ಇರುತ್ತೆ. ಅದಕ್ಕೆ ಮತ್ತೆ ಈ ತರ ಶೋಲ್ಡರ್ನ ಮಾರ್ಕ್ ಮಾಡ್ಕೊಂಡೆ. ಇವಾಗ ಹಾರ್ಮೋಲ್ ಅಂದ್ರೆ ಕಂಕ್ಲು ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನನ್ನ ಸೈಜ್ ಆದ್ರೆ ಬಂತು. ಈ ತರ ಕ್ರಾಸನ ಇದ್ದಾಗ ಒಂಚೂರು ಡೌನ್ ಮಾಡ್ಕೊಳ್ಳಿ ಅಷ್ಟೇ. ಮತ್ತೆ ಇವಾಗ ನೋಡಿ ಈ ತರ ರೌಂಡ್ ನೆಕ್ಗೆ ಇಲ್ಲಿ 3 ಇಂಚು ಬ್ರಾಡ್ ಸಾಕಾಗುತ್ತೆ.
ಆದ್ರೆ ನಾವು ಇಲ್ಲಿ ಏನ್ ಮಾಡಿದೀವಿ, ಪ್ಯಾಚ್ ವರ್ಕ್ ತಗೊಂಡ್ಬಿಟ್ಟಿದೀವಿ ನೋಡಿ. ಇಲ್ಲಿ ಪ್ಯಾಚ್ ವರ್ಕ್ ತಗೊಂಡಿದೀವಿ. ಅವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ 3.5 ತಗೋಬೇಕಾಗುತ್ತೆ. ಇಲ್ಲಿ 3.5 ತಗೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಇದನ್ನ ಹಿಂಗ್ ಸ್ವಲ್ಪ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಂತೀನಿ ನೋಡಿ. ಇದು ಕಟ್ ಮಾಡ್ಕೊಂಡ್ಬಿಟ್ಟು ತೋರಿಸ್ಕೊಡ್ತೀನಿ. ಮಾರ್ಜಿನ್ದು ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಶೋಲ್ಡರ್ನ ಕಟ್ ಮಾಡ್ಕೊಂತೀನಿ. ಅದಾದ್ಮೇಲೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಇಲ್ಲಿ ಎಷ್ಟು ಸಾರ್ ಕರು ತಗೋಬೇಕು, ಎಕ್ಸ್ ಸಾರ್ ಕರು ತಗೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ಡೌಟ್ ಇರುತ್ತೆ. ಅದಕ್ಕೆ ಡೌಟ್ ಕ್ಲಿಯರ್ ಮಾಡ್ಕೊಡ್ತಾ ಇದ್ದೀನಿ ನಾನು ಇವತ್ತು. 3/4 ಇಂಚು ಇಟ್ಕೋಬೇಕು. 3/4 ಇಂಚು ಇಟ್ಕೊಂಡು ನೋಡಿ ಹಿಂಗ್ ಕ್ರಾಸ್ ಆಗಿ ಹಿಂಗ್ ಮಾಡ್ಕೊಂಡಾಗ ಬರಬೇಕು ಕರೆಕ್ಟ್ ಆಗಿ. ಇಲ್ಲಿ 6 ಇಂಚ್ ಇಟ್ಕೊಂಡ್ರೆ ಇಲ್ಲೂ 6 ಇಂಚ್ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ 3/4 ಇಂಚ್ ಮಾಡ್ಕೊಂಡು ಹಿಂಗೆ ರೌಂಡ್ ಆಗಿ ಮಾರ್ಕ್ ಹಾಕೋಬೇಕು. ಅದಾದ್ಮೇಲೆ ಅದೇ ಮೆಜರ್ಮೆಂಟ್ಗೆ ರೌಂಡ್ ಆಗಿ ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ನನ್ನ ಪ್ರಕಾರ ಇದು ಶೋಲ್ಡರ್ ಕರೆಕ್ಟ್ ಆಗಿದೆ. ಮತ್ತೆ ಇದು ಸ್ವಲ್ಪ ಹಿಂಗ್ ಮೇಲೆ ಎತ್ಕೊಂಡಂಗಿದೆ ಶೋಲ್ಡರ್. ಆಮೇಲೆ ಸೈಡ್ ಅಟ್ಯಾಚ್ ಮಾಡ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ. ಅದಕ್ಕೋಸ್ಕರ ಇದನ್ನ ಏನ್ ಮಾಡ್ತೀನಿ, ಸ್ವಲ್ಪ ಡೌನ್ ಮಾಡ್ಬಿಡ್ತೀನಿ. ನಮಗೆ ಲೆವೆಲ್ ಆಗಿ ಕಾಣಿಸ್ಬೇಕು. ರೆಡಿ ಆದ್ಮೇಲೆ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ. ನನಗೇನೋ ಒಂದು 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಈ ತರ ಬರ್ಬೋದೇನೋ ಅಂತ ಊಹೆ ಮಾಡ್ಕೊಂಡು ಈ ತರ ಇದ್ ಮಾಡ್ಬಿಟ್ಟಿದೀನಿ. ಆಮೇಲೆ ಇಲ್ಲೊಂದು ನ್ಯಾಚ್ ಹಾಕೊಂಡಿದೀನಿ. ಆಮೇಲೆ ಇಲ್ಲೊಂದು ನ್ಯಾಚು. ನೋಡಿ ಇದು ಫ್ರಂಟ್ ಬ್ಯಾಕು ಕರೆಕ್ಟ್ ಆಗಿ ರೆಡಿ ಆಯ್ತು. ಮತ್ತೆ ಇನ್ನೊಂದು ಕೆಲವೊಂದ್ರಲ್ಲಿ ಏನಾಗುತ್ತಂದ್ರೆ ಡೀಪ್ ಜಾಸ್ತಿ ಇದ್ದಾಗ ಈ ಪೋರ್ಷನ್ ಅನ್ನೋದು ಸ್ವಲ್ಪ ಒಳಗಡೆ ತಗೋಬೇಕು. ಏನಕ್ಕೆ ಅಂತಂದ್ರೆ ಇಲ್ಲಿ ಡೀಪ್ ಜಾಸ್ತಿ ಇರುತ್ತೆ, ಈ ಸೈಡ್ಗೆ ಹೋಗಿ ಆ ಕಡೆ ಶೋಲ್ಡರ್ ಹತ್ರ ನಿಂತ್ಕೊಂತದೆ. ಆವಾಗ ಈ ಪೋರ್ಷನ್ ಅಲ್ಲಿ ಸ್ವಲ್ಪ ಬಫ್ ತರ ಬರೋ ಚಾನ್ಸಸ್ ಇರುತ್ತೆ, ಇಲ್ಲಿ ಸ್ವಲ್ಪ ಉಬ್ಕೊಳ್ಳೋ ತರ. ಅವಾಗ ಏನ್ ಮಾಡ್ಬೇಕು, ಇದನ್ನ ನಾವು ಇಲ್ಲಿ ಟೈಟ್ ಮಾಡ್ಬಿಟ್ರೆ ಫ್ರಂಟ್ಗೆ ಟೈಟ್ ಮಾಡ್ಬಿಟ್ಟು ಸ್ವಲ್ಪ ಶೇಪ್ ತಗೊಂಡ್ರೆ ಆ ಉಬ್ಕೊಳ್ಳೋದು ಸರಿ ಸೈಡ್ಗೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಯಾವತ್ತು ಡೀಪ್ ಜಾಸ್ತಿ ಇದೆ ಇಲ್ಲಿ ಒಂದ್ ಸ್ವಲ್ಪ ಈ ತರ ಕ್ರಾಸ್ ಲೈನ್ ಹಾಕೊಳ್ಳಿ ಒಂದು. ಆಮೇಲೆ ನೆಕ್ ಡೀಪ್ ರೌಂಡ್ ನೆಕ್ ಸ್ಕ್ವೇರ್ ನೆಕ್ ಇದ್ದಾಗ ಏನ್ ಮಾಡ್ಬೇಕು, ನಾವ್ ಇಲ್ಲಿ ಬ್ರಾಡ್ ಅನ್ನೋದು 3 ಇಂಚ್ ಇಟ್ಕೋಬೇಕಾಗುತ್ತೆ ಇಲ್ಲಿ. ಇವಾಗ ನಾವು ನೋಡ್ತಾ ಇರೋದು ಆ ನೆಕ್ ಶೇಪ್. ಇವಾಗ ಅದನ್ನ ತೋರಿಸ್ತೀನಿ. ಆತರ ಇದ್ದಾಗ ಸ್ವಲ್ಪ ಬ್ರಾಡ್ ಆಗಿ ನೋಡಿ. ನಾವ್ ಯಾವುದೇ ಪ್ಯಾಚ್ ವರ್ಕ್ ಕಟ್ ಮಾಡ್ಬೇಕಾದ್ರೆ ಫಸ್ಟ್ ನಾವು ಮಾಡ್ಬೇಕಾಗಿರೋದು ಇನ್ಸೈಡ್ ಅಂದ್ರೆ ಈ ಇನ್ಸೈಡ್ ಇರುತ್ತಲ್ಲ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಇದನ್ನ ಡೌನ್ ಮಾಡ್ಕೊಂಡು ಈ ಪ್ಯಾಚ್ ನ ಮಾರ್ಕ್ ಮಾಡ್ಕೋಬೇಕು. ಪ್ಯಾಚ್ ವರ್ಕ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಮಾಡ್ಕೋಬೇಕು. ನಾವು ಅದೇ 3 ಇಂಚ್ಗೆ ಇದು ಇಲ್ಲಿ ನೆಕ್ಗೆ ಮಾರ್ಕ್ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ, ನಮ್ಗೆ ಬ್ರಾಡ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಮೊದಲನೇದಾಗಿ 10 ಇಂಚು ಡೀಪ್ ಇದ್ದಾಗ ಇಲ್ಲಿ 9.25 ಇತ್ತು, 9 ಕಾಲಲ್ಲ 9 ಕಾಲಿತ್ತು. ಅವಾಗ ಏನ್ ಮಾಡ್ಬೇಕು, 1/4 ಇಂಚ್ ಅಂದ್ರೆ ಒಳಗಡೆ ಹಾಕೋಬೇಕು. ಏನು 10 ಇಂಚು ಮೇಲೆ ಡೀಪ್ ಹೋಯ್ತಾ ಇದ್ದಂಗೆ ಬ್ಯಾಕ್ ಅಲ್ಲಿ 1/4 ಇಂಚು ಒಳಗಡೆ ತಗೋಬೇಕು. ಫ್ರಂಟ್ ಅಲ್ಲಿ ಆಸ್ ಇಟ್ ಈಸ್ ಸೇಮ್ ತಗೋಬೇಕು. ಫಸ್ಟ್ ಟ್ರಿಪ್ಸ್ ನೋಡಿ, ಈ 2 ಲೈನ್. ಅದಾದ್ಮೇಲೆ ರೌಂಡ್ ನೆಕ್ ಇದ್ದಾಗ ಇಲ್ಲಿ 3 ಇಂಚ್ ರೌಂಡ್ ಸ್ಕ್ವೇರ್ ಇದ್ದಾಗ 10 ಇಂಚ್ ಡೀಪ್ ಇದ್ರು ಇಲ್ಲಿ 3 ಇಂಚೆ ತಗೊಳ್ಳಿ. 3 ಇಂಚ್ ತಗೊಂಡು ಇವಾಗ 3 ಇಂಚ್ ತಗೊಂಡು ನಾವು ಈ ತರ ಮಾರ್ಕ್ ಮಾಡ್ಕೊಂತೀವಿ.
ನೋಡಿ ಇದು ಇಲ್ಲಿಂದ ಇಲ್ಲಿಗೆ ಬ್ರಾಡು 3 ಇಂಚು, ಇಲ್ಲಿ ಡೀಪು 10 ಇಂಚು. ಇಲ್ಲಿಂದ ಡೀಪ್ 10 ಇಂಚು ಇದ್ದಾಗ ರೌಂಡ್ ಆಗಲಿ ಸ್ಕ್ವೇರ್ ಆಗಲಿ ಎರಡಕ್ಕೂ ಒಂದೇ. ರೌಂಡ್ ಸ್ಕ್ವೇರ್ ಇದ್ದಾಗ 3 ಇಂಚು ಇಲ್ಲಿ ಬ್ರಾಡ್ ತಗೊಂಡು ನೀಟಾಗಿ ಹಿಂಗೆ ಕಟ್ ಮಾಡ್ಕೊಳ್ಳಿ. ಇವಾಗ ರೌಂಡ್ ಸ್ಕ್ವೇರ್ ಆದ್ರೆ ಇದೆ ಸೇಮ್ ಹಿಂಗೆ ಕಟ್ ಮಾಡ್ತೀವಿ. ರೌಂಡ್ ಆದ್ರೆ ಏನ್ ಮಾಡ್ತೀವಿ, ಈ ತರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂತೀವಿ ರೌಂಡು ಸ್ಕ್ವೇರ್ಗೆ. ಇವಾಗ ನಮಗ್ ಬೇಕಾಗಿರೋದು ಬೇರೆದು. ಇವಾಗ ಏನ್ ಮಾಡ್ಬೇಕು, ನಾನೇನ್ ಮಾಡ್ತೀನಿ, ಇಲ್ಲಿ 3.25 ತಗೊಂತೀನಿ. 3.25 ತಗೊಂಡು ಅಂದ್ರೆ 7 ಇಂಚ್ ಆಯ್ತು. ಆ ನೆಕ್ ಶೇಪ್ ಆ ತರ ಬೇಕು. ಇಲ್ಲ ಅಂತಂದ್ರೆ ಕಮ್ಮಿ ಆಗ್ಬಿಡುತ್ತೆ ಬ್ರಾಡ್ ಎಲ್ಲ. ಬ್ರಾಡ್ ಅಂದ್ರೆ ಇಲ್ಲಿ ಇಲ್ಲಿಂದ ಈ ಡಿಸ್ಟೆನ್ಸ್ ಇರುತ್ತಲ್ಲ ಅದು ತುಂಬಾ ಕಮ್ಮಿ ಆಗ್ಬಿಡುತ್ತೆ, ನೋಡಕ್ಕೆ ಚೆನ್ನಾಗಿರಲ್ಲ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ. ಇವಾಗ ಏನ್ ಮಾಡ್ತೀನಿ, ನಾನು ಇಲ್ಲಿಂದ ಇಲ್ಲಿಗೆ ಫಸ್ಟ್ ಇನ್ಸೈಡ್ ಈ ತರ ಮಾರ್ಕ್ ಮಾಡ್ಕೊಂಡೆ. ನೋಡಿ ನನಗೂ ಕನ್ಫ್ಯೂಸ್ ಬಂತು, ಅದಕ್ಕೆ ಸ್ವಲ್ಪ ಮೇಲ್ ಮಾಡ್ಕೊಂಡೆ, ಅಂದ್ರೆ ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಹಾಕೊಂಡಾಗ ಅಂತ. ಇಷ್ಟೇ ಸ್ವಲ್ಪ ಮೇಲಕ್ಕೆ ಹಿಂಗ್ ಈ ತರ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಅದಾದ್ಮೇಲೆ ನೋಡಿ ಎಷ್ಟು ಈಸಿಯಾಗಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಅಂದ್ರೆ, ನೋಡಿ ಫಸ್ಟ್ ಈ ನೆಕ್ ಶೇಪ್ ಮಾರ್ಕ್ ಆಯ್ತು. ನೆಕ್ಸ್ಟ್ ಪ್ಯಾಚ್ ವರ್ಕ್ ಬೇಕು ನಮ್ಗೆ. ಅವಾಗ ಏನ್ ಮಾಡ್ಬೇಕು, ಈ ಸ್ಕೇಲ್ ಎಷ್ಟು ಇರುತ್ತೋ ಅಷ್ಟು ನಮ್ಗೆ ಬಾರ್ಡರ್ ಪ್ಯಾಚ್ ಹಾಕೋಬೇಕು. ಈ ತರ ಇನ್ಸೈಡ್ ಮಾರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ಏನ್ ಮಾಡ್ತೀನಿ, ಇದನ್ನ ಹಿಂಗ್ ಕ್ರಾಸ್ ಆಗಿ ತಗೊಂತೀನಿ. ತಗೊಂಡಾದ್ಮೇಲೆ ಇನ್ನಷ್ಟೇ ಇಕ್ಬಿಡಲ್ಲ ನಾನು. ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಈ ತರ ವೀಲ್ ಮಾರ್ಕ್ ಹಾಕೊಂಡೆ. ಅದಾದ್ಮೇಲೆ ಈ ತರ ವೀಲ್ ಮಾರ್ಕ್ ಹಾಕೊಂಡು ಈ ತರ ಓಪನ್ ಮಾಡ್ತೀನಿ. ಓಪನ್ ಮಾಡಿ ಇಲ್ಲಿ ಮತ್ತೆ ಈ ಕಡೆ ಇನ್ನೊಂದ್ ಸೈಡು ಸೇಮ್ ಅದೇ ತರ ಮಾರ್ಕ್ ಮಾಡ್ಕೊಂಡೆ. ಅದಕ್ಕೆ ವೀಲ್ ಮಾರ್ಕ್ ಯೂಸ್ ಮಾಡ್ಬೇಕು ಅನ್ನೋದು. ಇವಾಗ ನೋಡಿದ್ರೆ ನನಗೆ ನೋಡಿ ನಾವು ಬರ್ದಿರೋದಕ್ಕೂ ಇದಕ್ಕೂ ಸೇಮ್ ಇದೆ. ಇದು ಮಾತ್ರ ಇಲ್ಲಿ ಜಾಯಿನ್ ಆಗ್ಬೇಕು. ಅದನ್ನ ನಾವು ಜಾಯಿನ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೋಬೇಕಾದ್ರೆ ಪ್ಯಾಚು ನೋಡಿ ಈ ತರ ಫ್ಲಾಪ್ ತರ, ಅಂದ್ರೆ ಒಂದ್ರ ಮೇಲೆ ಒಂದ್ ಬರೋ ತರ. ನೋಡಿ ಇಲ್ಲೂ ಸೇಮ್ ಇದೆ, ಇಲ್ಲೂ ಸೇಮ್ ಇದೆ. ನೋಡಿ 7 ಇಂಚು ಬ್ರಾಡು ರೆಡಿ ಆದ್ಮೇಲೆ ಸ್ವಲ್ಪ ಚೂರು ಈ ಕಡೆ ಬರುತ್ತೆ. ಅವಾಗ ನಮ್ಗೆ ಬ್ರಾಡ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ನೋಡಿ 7 ಇದೆ, 7.5 ಬರುತ್ತೆ. ಆ ಕಡೆ 1 ಇಂಚು ಹೊಲಿಯಕ್ಕೆ, ಈ ಕಡೆ 1 ಇಂಚು ಹೊಲಿಯಕ್ಕೆ ಹೋದಾಗ ನಮ್ಗೆ 7.5 ಬರುತ್ತೆ. ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ. ಇದು ಸ್ವಲ್ಪ ಕ್ರಾಸ್ ಆಗಿ ಹೋಗಿರುತ್ತೆ. ಈ ತರ ಪ್ಯಾಚ್ ಬೇಕು. ಮತ್ತೆ ಪಾಟ್ ನೆಕ್ಕು ಲೀಫ್ ನೆಕ್ಕು ಇದ್ದಾಗೂ ನಾವು 3.5 ತಗೋಬೇಕಾಗುತ್ತೆ. ರೌಂಡ್ ಸ್ಕ್ವೇರ್ ಬಿಟ್ಟು ಬೇಕಿದ್ರೆ ಡಿಫ್ರೆಂಟ್ ನೆಕ್ ಶೇಪ್ಗಳು ಬಂದಾಗ ನಾವು 3.5 ತರ ತಗೊಂಡು ಕಟ್ ಮಾಡ್ಕೊಂಡ್ರೆ ನಮ್ಗೆ ನೀಟಾಗಿ ಬ್ರಾಡ್ ಆಗಿ ಬರುತ್ತೆ. ತುಂಬಾ ಜನಕ್ಕೆ ಇದು ಗೊತ್ತಿಲ್ದಿರ 3ಕ್ಕೆ ಇಟ್ಕೊಂಡು ಕಟ್ ಮಾಡ್ಕೊಂಡು ತುಂಬಾ ಪ್ರಾಬ್ಲಮ್ ಬರುತ್ತೆ. ಅದೆಲ್ಲ ಮಾಡಕ್ ಹೋಗ್ಬೇಡಿ. 3.5 ತಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. 10 ಇಂಚು ಡೀಪ್ ಇದ್ದಾಗ ನೋಡಿ ನೆಕ್ ಶೇಪ್ ಈ ತರ ಮಾಡ್ಕೊಳ್ಳಿ. ಚೆಸ್ಟ್ ಪೋಷನ್ ಅಲ್ಲಿ ಸ್ವಲ್ಪ ಒಳಗಡೆ ತಗೊಳ್ಳಿ. ಈ ಪೋಷನ್ ಅಲ್ಲಿ ಒಂಚೂರು ಹಿಂಗ್ ಒಳಗಡೆ ತಗೊಂಡ್ರೆ ಅವಾಗ ನಮ್ಗೆ ನಾವ್ ಇಲ್ಲಿ ಒಳಗಡೆ ತಗೊಂಡ್ರೆ ನಮ್ಗೆ ಆರ್ಮಲ್ ಕರೆಕ್ಟ್ ಆಗಿ ಬರಲ್ಲ ಅಂತ ನೀವು ಕೇಳ್ಬೋದು. ಅವಾಗ ಏನ್ ಮಾಡ್ತೀವಿ, ಶೇಪ್ ನ ಸ್ವಲ್ಪ ಹಿಂಗ್ ಕಟ್ ಮಾಡ್ಕೊಳ್ಳಿ. ಒಳಗಡೆಗೆ ಕಟ್ ಮಾಡ್ಕೊಂಡಾಗ ನಾವು ಹಾಕೊಂಡಾಗ ಹಿಂಗ್ ಬ್ರಾಡ್ ಆಗಿ ಓಪನ್ ಆಗುತ್ತಲ್ಲ, ಅವಾಗ ಇಲ್ಲಿ ಸ್ವಲ್ಪ ಉಬ್ಕೊಳ್ಳೋ ತರ ಆಗ್ತಾ ಇರುತ್ತಲ್ಲ, ಆ ಉಬ್ಕೊಳ್ಳೋದನ್ನೇ ನಾವ್ ಹಿಂಗ್ ನೀಟಾಗಿ ಕಟ್ ಮಾಡ್ಬಿಟ್ಟು ಇದನ್ನ ಒಳಗಡೆ ಸ್ವಲ್ಪ ಟೈಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದೀವಿ ಅಂದ್ರೆ ಇಲ್ಲಿ ಉಬ್ಕೊಳ್ಳೋದಿಲ್ಲ, ಶೋಲ್ಡರ್ ಜಾರಲ್ಲ, ನೆಕ್ ಬ್ರಾಡ್ ಆಗಿ ಕರೆಕ್ಟ್ ಆಗಿರುತ್ತೆ, ನೆಕ್ ಪ್ಯಾಚ್ ವರ್ಕ್ ನೀಟ್ ಆಗಿರುತ್ತೆ. ಈ ಡಾಟ್ನೂ ಸ್ವಲ್ಪ ಸೈಡ್ ಅಲ್ಲಿ ಹೊಲ್ಕೊಂತೀವಿ, ನೀಟಾಗಿ ಫ್ಲಾಟ್ ಆಗಿರುತ್ತೆ. ಸೂಪರ್ ಆಗಿ ಫಿಟ್ಟಿಂಗ್ ಅನ್ನೋದು ಕುತ್ಕೊಂತದೆ. ಕಸ್ಟಮರ್ ನೆಕ್ಸ್ಟ್ ನಿಮ್ಮ ಹತ್ರನೇ ಹೊಲಿಯಕ್ಕೆ ಹಾಕಕ್ಕೆ ಬರ್ತಾರೆ. ಓಕೆನಾ? ಇಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಸ್ಟಿಚಿಂಗ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಯಾವ ತರ ಪ್ಯಾಚ್ ವರ್ಕ್ ಬಂದಿದೆ ಅನ್ನೋದು ನಿಮ್ಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗ್ಲಿ. ಓಕೆನಾ?